ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಫಸ್ಟ್ ಟೈಮ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ವಿಡಿಯೋನ ನೋಡಿ, ಆಗ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಗೊತ್ತಾಗುತ್ತೆ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ನನಗೆ 29ನೇ ಕಂತಿನ ಹಣ ಬಂದಿಲ್ಲ, 30ನೇ ಕಂತಿನ ಹಣ ಬಂದಿಲ್ಲ, ನೀವು ಬಂದಿದೆ ಅಂತ ಹೇಳ್ತಾ ಇದ್ದೀರಾ, ನಮಗೆ ಯಾಕೆ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಹೌದು, 29ನೇ ಕಂತಿನ ಹಣ ಆಲ್ರೆಡಿ ಹೋದ ತಿಂಗಳೇ ರಿಲೀಸ್ ಆಗಿತ್ತು. ಬಟ್ ಎಲೆಕ್ಷನ್ ಟೈಮೆಲ್ಲ ಇದ್ದಿದ್ದರಿಂದ ಆವಾಗ ಸ್ವಲ್ಪ ದಿನ ಸ್ಟಾಪ್ ಮಾಡಿದ್ರು, ಮತ್ತೆ ಹಾಕಕ್ಕೆ ಶುರು ಮಾಡಿದ್ರು. ಬಟ್ ಇವಾಗ ಟೆಕ್ನಿಕಲ್ ಇಶ್ಯೂಯಿಂದ 29ನೇ ಕಂತಿನ ಹಣ ಆಗಿರ್ಬೋದು ಅಥವಾ 30ನೇ ಕಂತಿನ ಹಣ ಕೂಡ ರಿಲೀಸ್ ಆಗಿದೆ. ಒಂದು 5-10% ಮಹಿಳೆಯರಿಗೆ ಬಂದಿದೆ ಅಷ್ಟೇ. ಜಸ್ಟ್ ಟೆಸ್ಟಿಂಗಿಗೆ ಅಂತ ಹಾಕಿದ್ರು, ಅವಾಗಷ್ಟೇ ಬಂದಿರೋದು. ಆಮೇಲೆ ಯಾರಿಗೂ ಕೂಡ ಜಮೆ ಮಾಡಿಲ್ಲ. ಎಲೆಕ್ಷನ್ ಟೈಮ್ ಇದ್ದಾಗ ಕಂಟಿನ್ಯೂಸ್ ಹೋದ ತಿಂಗಳು ಕಂಟಿನ್ಯೂಸ್ ಒಂದು 3 ಕಂತಿನ ಹಣ ಹಾಕ್ಬಿಟ್ರು. ಬಟ್ ಇವಾಗ ಎಲೆಕ್ಷನ್ ಆದಮೇಲೆ ಹಣನೇ ಆಗ್ತಾಯಿಲ್ಲ. ಅದ್ರ ಬಗ್ಗೆ ಅಪ್ಡೇಟ್ ಕೂಡ ಕೊಟ್ಟಿರಲಿಲ್ಲ. ಬಟ್ ಇವಾಗ ರೀಸೆಂಟಾಗಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಅಪ್ಡೇಟ್ನ ಕೊಟ್ಟಿದ್ದಾರೆ. ಟೆಕ್ನಿಕಲ್ ಇಶ್ಯೂಯಿಂದ, ಅಂದರೆ ನಮ್ಮ ಕಡೆಯಿಂದ ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ 29 ಹಾಗೆ 30ನೇ ಕಂತಿನ ಹಣ ಬರೋದು ತಡ ಆಗ್ತಾ ಇದೆ. ಒಂದು ವಾರದಲ್ಲಿ ನಾವು ಟೆಕ್ನಿಕಲ್ ಇಶ್ಯೂ ಎಲ್ಲ ನಾವು ಕ್ಲಿಯರ್ ಮಾಡಿ ನೆಕ್ಸ್ಟ್ ವೀಕಿಂದ ಕಂಟಿನ್ಯೂಸ್ ಆಗಿ ಹಣ ಯಾರ್ಯಾರ್ದೆಲ್ಲ ಬಾಕಿ ಇದೆ ಎಲ್ಲರಿಗೂ ಕೂಡ ಜಮೆ ಮಾಡ್ತೀವಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ. ನಿಜವಾಗ್ಲೂ ಟೆಕ್ನಿಕಲ್ ಇಶ್ಯೂನ ಅಥವಾ ಸುಮ್ಮನೆ ಹೇಳ್ತಿದ್ದಾರಾ ಗೊತ್ತಿಲ್ಲ. ಯಾಕಂದರೆ ಎಲೆಕ್ಷನ್ ಟೈಮ್ ಇದ್ದಾಗ ಕಂಟಿನ್ಯೂಸ್ ಆಗ್ತಾರೆ, ಅವಾಗ ಯಾವ ಟೆಕ್ನಿಕಲ್ ಇಶ್ಯೂಸು ಇರಲ್ಲ, ಏನಿಲ್ಲ. ಇನ್ನೊಂದೇನೋ ರೀಸನ್ ಹೇಳಿದ್ದು ಅಂದರೆ, ಈಗ ಒಂದು ಕಡೆಯಿಂದ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಕೂಡ ಮಾಡ್ತಾ ಇದ್ದಾರಲ್ಲ, ಹಾಗಾಗಿ ಅದು ಕೂಡ ನಮಗೆ ಪ್ರಾಬ್ಲಮ್ ಆಗ್ತಿದೆ ಅಂತ. ಯಾಕಂದರೆ ಒಂದು ಕಡೆಯಿಂದ ಕ್ಯಾನ್ಸಲೇಷನ್ ಆಗ್ತಾ ಇದ್ದರೆ ಕ್ಯಾನ್ಸಲ್ ಆಗಿರೋರಿಗೆಲ್ಲ ಹಣ ಕೊಡಲಿಕ್ಕಾಗಲ್ಲ. ಯಾಕಂದರೆ ಯಾರ್ದೆಲ್ಲ ರೇಷನ್ ಕಾರ್ಡ್ ಆ್ಯಕ್ಟಿವ್ ಇರುತ್ತೆ ಅವ್ರಿಗೆ ಮಾತ್ರ ಹಣ ಬರೋದು. ಒಂದು ಸತಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂತಂದರೆ ನಿಮಗೆ ಸರ್ಕಾರದ ಕಡೆಯಿಂದ ಯಾವುದೇ ಯೋಜನೆಗೆ ಅಪ್ಲೈ ಮಾಡಿದರೂ ಕೂಡ ನಿಮಗೆ ಹಣ ಬರೋದೆಲ್ಲ ಸ್ಟಾಪ್ ಆಗುತ್ತೆ. ಸೊ ಹಾಗಾಗಿ ಯಾರ್ದೆಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅವ್ರಿಗೆಲ್ಲ ಹಾಕೋಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಬರ್ತಿದೆ ನಮಗೆ. ಹಾಗಾಗಿ ಹಣ ಜಮೆ ಆಗೋದು ಸ್ಟಾಪ್ ಆಗಿದೆ. ಈ ವೀಕಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೇನು ಇವತ್ತು ಆಲ್ರೆಡಿ ಫ್ರೈಡೇ, ಇನ್ನೇನು ನಾಳೆ ಒಂದಿನ ಟೈಮ್ ಇರೋದು. ಹೋಪ್ಫುಲಿ ಇದೊಂದು 2 ದಿವಸದಲ್ಲಿ ಕ್ಲಿಯರ್ ಆದರೆ ನಿಮಗೆ ನೆಕ್ಸ್ಟ್ ವೀಕಿಂದ ಹಣ ಎಲ್ಲ ಜಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ ಹಣ ಬಂದಿಲ್ಲ ಪ್ಲೀಸ್ ವೆಯ್ಟ್ ಮಾಡಿ. 29ನೇ ಕಂತಿನ ಎಸ್ಪೆಷಲಿ. ಇನ್ನು 30ನೇ ಕಂತಿನ ಹಣ ಅಂತೂ ಕೇವಲ ಒಂದು 5-10% ಬಂದಿರೋದ್ರಿಂದ ವೆಯ್ಟ್ ಮಾಡಿ. ಅದು ಕೂಡ ಹಂತವಾಗಿ ಜಮೆ ಮಾಡ್ತಾ ಹೋಗ್ತಾರೆ. ಯಾಕಂದರೆ ಈಗ 29ನೇ ಕಂತಿನ ಹಣ ಕೂಡ ಅಷ್ಟೇ, ಅವಾಗಿನ್ನೂ ರಿಲೀಸ್ ಮಾಡಿದ್ರು. 1ನೇ ಹಂತದ ಜಮೆ ಏನಿದೆ ಫಸ್ಟ್ ಟೈಮ್ ಜಮೆ ಮಾಡಿದಾಗ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿತ್ತು. ಆಮೇಲೆ ಬೈ ಎಲೆಕ್ಷನ್ಸ್ ಎಲ್ಲ ಬಂದಿದ್ದರಿಂದ ಉಪಚುನಾವಣೆ ಆ ಟೈಮಲ್ಲೆಲ್ಲ ಹಣ ಜಮೆ ಮಾಡೋಕ್ಕಾಗಲ್ಲ, ಹಾಗಾಗಿ ಸ್ಟಾಪ್ ಮಾಡಿದರು. ಈಗ ಮತ್ತೆ ಎಲೆಕ್ಷನ್ಸ್ ಮುಗೀತು, ರಿಸಲ್ಟು ಬಂತು, ಇವಾಗ ಜಮೆ ಮಾಡೋಕ್ಕೆ ಹೋದರೆ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಹೋಪ್ಫುಲಿ ಈ ವಾರದಲ್ಲಿ ಕ್ಲಿಯರ್ ಆದರೆ, ಏನೇ ಟೆಕ್ನಿಕಲ್ ಇಶ್ಯೂ ಸಾಲ್ವ್ ಆಗಿದ್ದ ಕೂಡಲೇ ನೆಕ್ಸ್ಟ್ ವೀಕಿಂದ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಆಗುತ್ತಾ ಇಲ್ಲ ಅಂದ್ಬಿಟ್ಟು. ಹಾಗೆ ನಿಮಗೆ ಸ್ಮಾರ್ಟ್ ಕಾರ್ಡ್, ಈ ಶಕ್ತಿ ಯೋಜನೆಯಿಂದ ಸ್ಮಾರ್ಟ್ ಕಾರ್ಡ್ ಏನು ಕೊಡ್ತಿದ್ದಾರೆ ಅದ್ರ ಬಗ್ಗೆ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು, ನಾನು ಹಿಂದಿನ ವೀಡಿಯೋಸಲ್ಲಿ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. 3 ವಿಭಾಗದ ಜನಗಳಿಗೆ ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ನೀವು ಅದನ್ನ ಕೂಡ ಚೆಕ್ ಮಾಡಿ, ಯಾರಿಗೆಲ್ಲ ಅವಕಾಶ ಇದೆ, ಎಲ್ಲೋಗಿ ಅಪ್ಲೈ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಕೂಡ ನಾನು ಹಿಂದಿನ ವೀಡಿಯೋಸಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಹಾಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೂಡ ಎಲ್ಲೋಗಿ ತೊಗೋಬೇಕು, ಎಲ್ಲ ಅಪ್ಲೈ ಮಾಡಬೇಕು, ಫ್ರೀಯಾಗಿ ಕೊಡ್ತಾರಾ ಅಥವಾ ಎಷ್ಟು ದುಡ್ಡು ಕೊಡಬೇಕು, ಯಾವಾಗಿಂದ ಕೊಡ್ತಾರೆ, ಇದೇ ಜೂನಿಂದ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೂಡ ವಿತರಣೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದೀನಿ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನೋಟಿಫಿಕೇಷನ್ಸ್ ಬರುತ್ತೆ ನಿಮಗೆ. ಖಂಡಿತ ನನ್ನ ಕಡೆಯಿಂದ ನಿಮಗೆ ಯೂಸ್ಫುಲ್ ಆಗುವಂತಹ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ದೇನು ಅನಿಸಿಕೆ ಅಭಿಪ್ರಾಯ ಇದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಹೆಚ್ಚು ಜನಕ್ಕೆ ನನ್ನ ವಿಡಿಯೋನ ಶೇರ್ ಮಾಡಿ. ನೀವೆಷ್ಟು ವಿಡಿಯೋನ ನೋಡ್ತೀರಾ, ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಅಷ್ಟು ಹೆಚ್ಚು ವೀಡಿಯೋಸ್ ನನ್ನ ವೀಡಿಯೋಸು ತುಂಬ ಜನಕ್ಕೆ ರೀಚ್ ಆಗುತ್ತೆ. ಸೊ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.